ನೀನೇನು ಮನುಷ್ಯನ ಏನು ರಾಕ್ಷಸನ ಏನು ನಿನಗೆ ಈಗಾಗಿದ್ದು ಸಾಕಾಗತ್ತಿಲ್ಲ. ಆ ದೇವ್ರು ನಿನಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದ. ಛೀ ಮತ್ತು ಸಿರಿ ಜೀವನದಾಗ ಆಟ ಆಡಕ್ಕೆ ಬಂದಿ ನೀನು. ಇಲ್ಲೋಡು ಸುರೇಶ, ನಾವಿಲ್ಲಿ ಬಂದಿದ್ದು ಬೇರೆ ಉದ್ದೇಶಕ್ಕೆ. ಸಿರಿಗೆ ಆಲ್ರೆಡಿ ಮದುವೆ ಆಗಿ ಹೋಗೈತಿ. ಆಕಿನ ಗಂಡನ ಜೊತೆಗೆ ಚಂದ ಆಗದ. ನೀನು ನಿಜವಾಗ್ಲೂ ಸಿರಿನ ಪ್ರೀತಿಸಿದ್ದ ಆಗಿದ್ರೆ ಏನತ್ತಲ್ಲ, ಆಕಿನ ಪಾಡಿಗೆ ಇರಾಕ್ಬಿಡು. ಆಕಿಗೆ ನೆಮ್ಮದಿಯಿಂದ ಜೀವನ ಮಾಡಾಕ್ಬಿಡು. ಈ ಥರ ಫೋನ್ ಹಚ್ಚೋದು, ಸಿಲಿಯಾಗಿ ಮಂಗ್ಯಾನ ಗತೆ ಮಾಡೋದು, ಹುಚ್ಚುಚ್ಚುದ್ರ ಗತೆ ಹಾರು ಹೇಳೋದು, ಇದೆಲ್ಲ ಸರಿ ಕಾಣಂಗಿಲ್ಲ. ಪ್ಲೀಸ್ ಸುರೇಶ್, ನನ್ನ ಜೀವನದಾಗ ನೀ ಬರಕ್ಕೆ ಹೋಗಬೇಡ. ನಿನ್ನಿಂದ ಭಾಳ ಅಂದ್ರೆ ಭಾಳ ದೂರ ಬಂದ್ಬಿಟ್ಟೆ. ನಾನು ಹಿಂದೆ ಅನುಭವಿಸಿದ್ದ ಸಾಕಬೇಕಾಗೈತೆ ನನಗೆ. ದಯವಿಟ್ಟು ನನ್ನ ಪಾಡಿಗಿರಾಗಿ ಬಿಟ್ಬಿಡು. ದೇವ್ರಂತ ಗಂಡ, ಒಳ್ಳೆ ಮನಿ, ನನ್ನಷ್ಟಾಗಿ ನಾ ಹೆಂಗೋ ಜೀವನ ಮಾಡಾಕತ್ತೇನೆ. ಪ್ಲೀಸ್ ನಿನ್ನ ಕಾಲು ಮುಗಿತೇನಂತ. ನನ್ನ ಜೀವನದಾಗ ಅಡ್ಡಗಾಲ ಹಾಕ್ಬೇಡ ಪ್ಲೀಸ್. ಹೋಗು ನೀ ಯಾಕೆ ನನ್ನ ಜೀವನದಾಗ ಹೊಳ್ಳು ಬರಾತಿ? ಪ್ಲೀಸ್ ದಯವಿಟ್ಟು ನೀನು ಹಿಂಗೆ ಕಾಣಕತ್ತಿ ಅಂದ್ರೆ ನಾನು ನನ್ನ ಜೀವನ ಕಳ್ಕೊಂಡು ಬಿಡ್ತೇನೆ. ಸಿರಿ, ನೀನು ಎಷ್ಟು ಪ್ರೀತಿ ಮಾಡ್ತಿದ್ದೆ, ನಾನು ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ದೆ ನಾನು. ಅಂಥದ್ದು ಇವತ್ತು ನೀ ನನ್ನ ಮರೆತು ಬೇರೆ ಹುಡುಗನ ಜೊತೆಗೆ ಮದುವೆ ಆಗಿ ಎಷ್ಟು ಸುಲಭವಾಗಿ ಹೇಳ್ಬಿಟ್ಟಲ್ಲ. ಖುಷಿ ಆಗದೇನೆ, ಆರಾಮದೇನೆ ಅಂತ ಹೇಳಿ. ನನ್ನ ಪರಿಸ್ಥಿತಿ ಏನನ್ನು ಸ್ವಲ್ಪರ ವಿಚಾರ ಮಾಡಿದ್ಯಾ ನೀನು? ನಿನ್ನ ಸಲುವಾಗಿನ ಮತ್ತೆ ಹುಟ್ಟು ಪಡ್ಕೊಂಡಿಲ್ಲ. ನೀನು ಮುಂದೆ ಬಂದು ನಿಂತೇನೆ. ಎಷ್ಟೆಲ್ಲ ಕಷ್ಟಪಟ್ಟೇನೆ ಗೊತ್ತೇನೆ ನಾನು. ಹಳೇದು ಯಾವುದು ನೆನಪಿಲ್ಲಾರ್ದಂಗೆ ಹುಚ್ಚನ ಗತೆ ಅಡ್ಡಾಡಿ ಈಗ ಮತ್ತೆ ಬಂದು ನಿಂದು ಸೇರ್ಕೊಂಡೇನಿ. ಇಂಥ ಟೈಮ್ ಒಳಗೆ ನೀ ನನ್ನ ದೂರ ಮಾಡಿದ್ರೆ ನಾನು ಬದುಕುದಿಲ್ಲ ಸಿರಿ, ಬದುಕುದಿಲ್ಲ. ಆಚೆಗೆ ಆಗಂಗಿಲ್ಲ ನಿನಗೆ ಕನ್ನಡ ಅರ್ಥ ಆಕತಿಲ್ಲ. ಸಿರಿದು ಮದುವೆ ಆಗಿ ಹೋಗೈತಿ ಆಮೇಲೆ ಆಕಿದ ಮದುವೆ ಆಗ್ಲಿಲ್ಲ ಅಂದ್ರೂ ಆಕಿನ ನಿನ್ನ ಮದುವೆ ಹಾಕಿದ್ದಿಲ್ಲ ಅನ್ನೋದು ನಿನಗೆ ಸರಿಯಾಗಿ ಗೊತ್ತೈತಿ. ನೀ ಏನಕ್ಕಿ ತುಸ ತ್ರಾಸ ಕೊಟ್ಟಿಲ್ಲ. ಆಮೇಲೆ ನೆನಪು ಮಾಡ್ಕೋ, ಈಗ ದೊಡ್ಡ ಒಳ್ಳೆಯವನಂಗೆ ಆ್ಯಕ್ಟಿಂಗ್ ಮಾಡಕ್ಕೆ ಹೋಗ್ಬೇಡ. ನೀ ಎಷ್ಟೆಲ್ಲ ಕಂತ್ರಿ ಕೆಲಸ ಮಾಡಿದಿ, ಎಷ್ಟು ಆಕಿನ ಗೋಳು ಹುಯ್ಕೊಂಡು ಆಕಿನ ಎಷ್ಟು ತ್ರಾಸ ಕೊಟ್ಟಿ ಅಂತಂದು ಆಕಿನ ಜೀವನದಾಗ ಭಾಳ ಮುಂದೆ ಹೋಗ್ಯಾಳ ಸುರೇಶ್. ಆಕಿನ ಪಾಡಿಗೆ ಬಿಟ್ಬಿಡ. ಆಯ್ತು ಸಿರಿ, ನಿನ್ನ ಪಾಡಿಗೆ. ನಿನಗೇನು ಬೇಕಾ? ನನ್ನಿಂದ ಮುಕ್ತಿ ಬೇಕಲ್ಲ. ಆಯ್ತು ನೀನಾರ ಆರಾಮಿರ. ನೀನು ಹೊಸ ಗಂಡನ ಜೊತೆಗೆ ಈ ಹಳೆಯ ನೆನಪನ್ನೆಲ್ಲ ಕೊಳಸಿ ಹಾಕಿ ನೀನು ಆರಾಮಿರ್ಬೇಕಂತ ಅನ್ನೋದು ನಿನ್ನ ವಿಚಾರ ಅದಲ್ಲ. ಆಯ್ತು, ನಿನ್ನ ಪಾಡಿಗೆ ನೀನು ಬಿಡ್ಬೇಕಲ್ಲ. ಆಯ್ತು, ನಿನಗೆ ಸ್ವತಂತ್ರ ಬೇಕಲ್ಲ. ಆಯ್ತು, ಇರು ನಿನ್ನ ಪಾಡಿಗೆ ನೀನು. ಹಂಗಂಥೇಳಿ ಹೇಳ್ತೇನಂತಂದ ಮಾತ್ರ ಅನ್ಕೊಳಕ್ಕೆ ಹೋಗ್ಬೇಡ. ಯಾವತ್ತಿದ್ರು ನೀ ನನ್ನಕಿನ ನಿನ್ನ ಮಾತ್ರ ನಾ ಯಾವತ್ತೂ ಬಿಟ್ಕೊಡಂಗಿಲ್ಲ. ಹೇಳಿದಲ್ಲ, ಮದುವೆಗೈತಿ, ಬಂಗಾರದಂಥ ಗಂಡು ಸಿಕ್ಕಾನ, ನನ್ನ ಪಾಡಿಗೆ ನಾ ಆರಾಮದೇನಿ, ನನ್ನ ಕೈ ಬಿಟ್ಬಿಡ. ಕೈ ಬಿಟ್ಬಿಡ್ಬೇಕಾ? ನಾನಿಲ್ಲಿ ಒಂಟಿ ಪಿಶಾಚಿಗತೆ ಜೀವನ ಮಾಡ್ಬೇಕು. ನೀನಾದ್ರೂ ನಿನ್ನ ಗಂಡನ ಜೊತೆಗೆ ಆರಾಮಿರ್ಬೇಕು. ಹಿಂದೆ ನಮ್ಮ ಜೀವನದಾಗ ಏನೇನೆಲ್ಲ ನಡೆದು ಹೋಗೈತಲ್ಲ, ಅದನ್ನೆಲ್ಲ ಏನಾರ ನಿನ್ನ ಗಂಡನ ಮುಂದೆ ನಾನು ಒಂದೊಂದು ಎಳಿ ಬಿಚ್ಚಿಟ್ಟೆ ಅಂದ್ರೆ ಯಾವ ಗಂಡ ದೇವ್ರಾಗೇನಲ್ಲ, ಅದ ಗಂಡನ ನಿನಗೆ ರಾಕ್ಷಸ ಅಕ್ಕನೇನ, ರಾಕ್ಷಸ್. ಅವಾಗ ಅವನ ಜೊತೆಗೆ ಹೆಂಗೆ ಜೀವನ ಮಾಡ್ತೀವಿ? ಆ ರಾಕ್ಷಸನ ಜೊತೆಗೆ ಜೀವನ ಮಾಡೋಕ್ಕಿಂತ ನನ್ನ ಜೊತೆ ಬದುಕುವುದು ಭಾಳ ಅಂದ್ರೆ ಭಾಳ ಚಲೋ. ನೀನೇನು ಅದಕ್ಕೆ ಹೇಳಕತ್ತೀನಿ, ಅವಂಗೆ ಡೈವರ್ಸ್ ಕೊಟ್ಟು ವಾಪಸ್ ನನ್ನ ಜೊತೆಗೆ ನೀ ಬಂದುಬಿಡ. ಆಕಿನ ಜೀವನದಾಗ ಎಷ್ಟೆಲ್ಲ ನೋವು ಅನುಭವಿಸಿದ್ದು ನಿನ್ಕಿಂತ, ಎಷ್ಟೆಲ್ಲ ಅವಮಾನ ಪಟ್ಲ, ಅಷ್ಟೆಲ್ಲ ಸಾಕಾಗಿಲ್ಲ ನಿನಗೆ. ಇನ್ನೂ ಆಕಿನ ಗೂಳು ಹೊಯ್ಕೋಬೇಕು, ಆಕಿನ ಗಂಡನಿಂದ ದೂರ ಮಾಡ್ಬೇಕು, ಡೈವರ್ಸ್ ಕೊಡಿಸ್ಬೇಕಂತ ನಿಂತೀಯ ನೀನು. ಇಲ್ಲೋಡು ಸುರೇಶ, ಒಂದು ತಿಳ್ಕೊ, ಸಿರಿನ ನಾ ಎಷ್ಟು ಹಚ್ಕೊಂಡೆ ಅಂತ ನಿನಗೆ ಭಾಳ ಚಂದ ಗೊತ್ತೈತೇನ. ನೀನು ಹಿಂಗೆ ಮಾಡಾಕತ್ತೆ ಅಂತಂದ್ರೆ ನಿನ್ನ ಕೊಲೆ ಮಾಡಿ ನಾನು ಜೈಲಿಗೆ ಹೋಗ್ತೇನೇನ. ಆದ್ರೆ ಸಿರಿ ಜೀವನದಾಗ ನೀ ಅಡ್ಡಿ ಆಗಿರಾಕ ಮಾತ್ರ ನಾ ಬಿಡಂಗಿಲ್ಲ. ನೀನು ಕೊಂದಾದ್ರೂ ನಾನು ಸಿರಿಗೆ ನಿನ್ನಿಂದ ಮುಕ್ತಿ ಕೊಡಿಸ್ತೇನೆ. ವಾಹ್ 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 ವಾಹ್, ಎಂಥ ಫ್ರೆಂಡ್ಶಿಪ್. ಪದೇ ಸತ್ತು ಮತ್ತೆ ಬದುಕಿ ಬರಾಕೇನ ನಾ ಏನು ಹುಚ್ಚಲ್ಲ. ಈ ಸರ ನನ್ನ ಸಿರಿ ಮಧ್ಯೆ ಯಾರು ಬರ್ತಾರಲ್ಲ, ನಾನು ಅವ್ರನ್ನ ಕತ್ತಿ ಮುಗಿಸ್ಬಿಡ್ತಾನೇನ. ನೀನಾದರೂ ಅಷ್ಟ, ಯಾರಾದರೂ ಅಷ್ಟ. ಇಲ್ಲೋಡು ಸೌಮ್ಯ, ನನ್ನ ಸಿರಿ ಮಧ್ಯೆ ನೀನು ಬಂದು ನಿನ್ನ ಜೀವನ ನೀ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ. ಜೀವದ ಜೊತೆಗೆ ಏನೈತಲ್ಲ, ಮಾನಾನು ಕಳ್ಕೊಂಡು ಮರ್ಯಾದಿನೂ ಕಳ್ಕೊಂಡು ಸಮಾಜದಾಗ ತಲೆ ಎತ್ತಲಾರ್ದಂಗೆ ನೀನು ಮಾಡೋಷ್ಟು ಕೆಪಾಸಿಟಿ ನನಗೈತಿ. ನಿನಗೆ ಗೊತ್ತೈತಿ ನಾನು ಎಷ್ಟು ಕ್ರೂರದೇನಂತಂದು.
ನಮ್ಮಿಬ್ಬರ ಮಧ್ಯೆ ನೀನು ಬರಾಕ್ ಹೋಗ್ಬೇಡ. ನಿನ್ನ ದಾರಿ ಎಷ್ಟೈತೆ ಅಷ್ಟು ನೋಡ್ಕೊಂಡು ಸುಮ್ಮನೆ ಇದ್ರ ಸರಿ ಆತು. ಪ್ಲೀಸ್ ನೀನು ಯಾಕೆ ನಾನು ಇಸ್ಕೊಳತ್ತಿ? ಪ್ಲೀಸ್ ಸುರೇಶ್, ಇನ್ನೆಲ್ಲ ರಮೇಶ್ ಮುಂದೆ ಹೇಳ್ಬೇಡ ಪ್ಲೀಸ್. ನಿನಗೇನು ಬೇಕೆ? ದುಡ್ಡು ಬೇಕಾ ಅಥವಾ ಏನು ಆಸ್ತಿ ಬೇಕಾ? ನಿನಗೆ ಏನು ಬೇಕಾ ಅದನ್ನು ಕೊಡ್ತೇನಂತ. ಆದರೆ ನನ್ನ ಜೀವಕ್ಕೆ ಮುಳ್ಳಾಗಬೇಡ, ನನ್ನ ಜೀವನಕ್ಕೆ ಮುಳ್ಳಾಗಬೇಡ. ನಮ್ಮೆಲ್ಲದಿಂದ ದೂರ ಹೋಗಿ. ಅಯ್ಯೋ ಸಿರಿ, ನೀ ಯಾಕೆ ಹೇಳಕತ್ತಿ? ಪ್ಲೀಸ್ ನೀ ಹಿಂಗೆ ಹತ್ತು ನನ್ನ ಮನಸ್ಸಿಗೆ ನೋವು ಮಾಡಬೇಡ. ನಂದಿದ ಫೈನಲ್ ನಿರ್ಧಾರ. ನಾನಂತೂ ಈ ಸಲ ನೀನು ಬಿಟ್ಕೊಡು ಮಾತಾ ಇಲ್ಲ. ನೀ ನನಗೆ ಬೇಕಂದ್ರೆ ಬೇಕಾದಾಗ್ಲದೇನು. ನಿನ್ನ ಗಂಡನಿಂದ ದೂರ ಬಂದು ಸರಿ ಆತು. ಇಲ್ಲ ಅಂದ್ರೆ ವಾಪಸ್ ನೀನು ಹೆಂಗೆ ಕರ್ಕೊಂಡು ಬರ್ಬೇಕೋ ಅವನಿಂದ ಹೆಂಗೆ ದೂರ ಮಾಡ್ಬೇಕನ್ನೋದು ನನಗೆ ಭಾಳ ಅಂದ್ರೆ ಭಾಳ ಸರಿಯಾಗಿ ಗೊತ್ತೈತಿ. ನೀ ಹಿಂಗೆ ಮಾಡಕತ್ತೆ ಅಂದ್ರೆ ಪೊಲೀಸ್ರಿಗೆ ಹೇಳಿ ನಿನ್ನ ಸ್ಟೇಷನ್ಯಾಗ ನೋಡು, ಮತ್ತೆ ಬ್ಯಾರೇನ ಆಕತ್ತದ. ಅಯ್ಯೋ ಪ್ಲೀಸ್ ಪ್ಲೀಸ್ ಸೌಮ್ಯ, ಪೊಲೀಸ್ರಿಗೆಲ್ಲ ಏನು ಹೇಳಕ್ಕೆ ಹೋಗ್ಬೇಡ ಪ್ಲೀಸ್. ಹಂಗಂತನೇ ತಿಳ್ಕೊಂಡಿನ ಮತ್ತಿನ ಏಕೆ ಪ್ರೀ ಏನ ನೀನು ನಿನ್ನಷ್ಟಕ್ಕಿದ್ದಿ ನಿನ್ನ ಜೀವನಾನು ಸರಿ ಇರ್ತೈತಿ. ಇಲ್ಲ ಅಂದ್ರೆ ಆಮ್ಯಾಗ ಅದು ಬ್ಯಾರೇನ ಆಕತಿ. ಏನ ನಿಂದು ಎಷ್ಟೈತೆ ಅಷ್ಟು ನೋಡ್ಕೊ. ಸಿರಿ ನಡಿ, ಇಲ್ಲಿಂದ ಹೋಗುನು. ಈ ಪಾಪಿಗೆ ಏನು ಹೇಳಿದ್ರು ಅಷ್ಟ. ಇವ ಸುಧಾರಣೆ ಆಗೋ ಲೆಕ್ಕದಾಗಿಲ್ಲ. ಮುಂದೆ ವಿಚಾರ ಮಾಡೋಣಂತ. ಇವಂಗೆ ಇಲ್ಲಿ ಮಟ್ಟ ಬಂದು ನಾವು ಏನೋ ರಿಕ್ವೆಸ್ಟ್ ಮಾಡ್ಕೊಳಕತ್ತೇವಲ್ಲ, ಅದು ನಮ್ಮ ತಪ್ಪು. ಇಂಥ ಕ್ರೂರ ಮನುಷ್ಯ ಯಾವತ್ತೂ ಬದಲಾಗಂಗಿಲ್ಲ. ಇಂಥ ಕ್ರೂರ ವ್ಯಕ್ತಿನ ನಾವು ಒಳ್ಳೆಯವ್ರನ್ನ ತಿಳ್ಕೊಂಡು ಯಾಮಾರಿದ್ವಲ್ಲ, ಅದು ನಮ್ಮ ತಪ್ಪು. ಐ ಲವ್ ಯು, ಐ ಲವ್ ಯು. ಖಂಡವಿದಿಕೋ ಮಾಂಸವಿದಿಕೋ ಗುಂಡಿಗೆಯ ಬಿಸಿ ರಕ್ತವಿದಿಕೋ. ಏ ಸಿರಿ, ಯಾವತ್ತಿದ್ರು ನೀನು ನನ್ನ ಸಿರಿ. ಹೋಗಿ ಎಷ್ಟು ದೂರ ಹೊಕ್ಕಿ, ಎಷ್ಟು ದೂರ ಹೊಂಟಿಯಲ್ಲ ಅಷ್ಟೇ ಜಲ್ದಿನ ನನ್ನ ಹತ್ರ ಬರುವಂಗೆ ನಾನು ಮಾಡಲಿಲ್ಲ. ನನ್ನ ಹೆಸರು ಸುರೇಶ್ನಲ್ಲ. ಪಾಪಿ. 6 ಹೋಗಿ 3 ಆದರೂ ಅಷ್ಟ, 3 ಹೋಗಿ 9 ಆದರೂ ಅಷ್ಟ. ನಿನಗೆ ನನ್ನಿಂದ ಯಾವತ್ತಿದ್ರೂ ಮುಕ್ತಿ ಸಿಗುವುದಿಲ್ಲ. ಅಕಸ್ಮಾತ್ ನಾನು ಸಾಯುವುದಾದ್ರೂ ಸದ್ಯಕ್ಕೆ ನಿನ್ನ ಜೊತೆ ಹಾಕೊಂಡು ಸಾಯ್ತೇನೆ ಹೊರತು ನಿನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಂಗಿಲ್ಲ. ಬರ್ತೇನೆ ನಿನ್ನ ಮನೆಗೆ ಬಂದು ನಿನ್ನ ಗಂಡಗೆ ಎಲ್ಲ ಸತ್ಯ ಹೇಳ್ತೇನೆ. ಅವೆಲ್ಲ ಸತ್ಯ ಗೊತ್ತಾದ್ಮೇಲೂ ಅವ ಹೆಂಗೆ ನಿನ್ನ ಜೊತೆಗೆ ಜೀವನ ಮಾಡ್ತಾನ, ನೀ ಹೆಂಗೆ ಅವನ ಜೊತೆಗೆ ಜೀವನ ಮಾಡ್ತೀನಿ ಅಂತ ನಾನು ನೋಡ್ತೇನಂತ. ನನ್ನ ಮಗಳ ಬೆನ್ನು ಬಿಡ್ಲಾರ್ದಂಗ ಏನೋ ಹೋಗಿ ಬಿದ್ದೈತೆ. ವಾಯ್ದಿದಿ ಊರ್ಕೊ ಹೇಳು ಕರ್ಮದಿದಿ. ನನಗೇನು ಜೋಡ ಆತ ವಾಯ್ದ್ರ ಮಾರಳವಾಗ್ಲಿ. ಇದಕ್ಕೆ ನನ್ನ ಮಗಳನ್ನ ಎಲ್ಲಿ ಹೋದ್ರೂ ಬಿಡುವಲ್ದಿದೆ. ಬೆಂಗಳೂರಿಗೆ ಹೊಕ್ಕತ್ತೆ ಅಂತ ಖುಷಿಯಾಗಿ ನನ್ನ ಮಗಳಿದ್ರ ಇದೀ ಕುಟ್ಕೊಂಡು ಸಮಾಧಿ ಬಿದ್ದಂಗ ಇದೀನು ಕಟ್ಕೊಂಡು ಹೊಂಟತಿ. ಅಲ್ರಿ ಅತ್ತಿಯಾರ, ಇಲ್ಲಿ ಮಾವಾರನ ಒಬ್ರನ್ನ ಬಿಟ್ಟು ನಾವಷ್ಟ ಅಲ್ಲಿದ್ರೆ ಚಲೋ ಅನ್ಸಂಗಿಲ್ರಿ ಅತ್ತಿಯಾರ. ಅಲ್ರಿ ಮತ್ತೆ ಯಾಕೆ ನೀವು ತಲೆ ಕೆಡ್ಸ್ಕೊಂತೀರಿ? ನಾ ಎಲ್ಲ ಅಡಿಗೆ ಮಾಡಕ್ಕೂ ಬರ್ತೈತ್ರಿ, ಎಲ್ಲ ಮನೆ ಕೆಲಸ ಮಾಡಕ್ಕೂ ಬರ್ತೈತ್ರಲ್ರಿ. ನಾ ಕದ ಹಾಕೊಂಡು ಒಳಗಿರ್ತೇನೆ ತಲೆ ಕೆಡ್ಸ್ಕೋಬೇಡ್ರಿ ನೀವು. ಅಲ್ವಾ, ನೀ ಕದ ಹಾಕೊಂಡು ಒಳಗಿರ್ತಿ ಬಿಡು, ಎಲ್ಲ ಮಾಡಕ್ಕೆ ಬರ್ತೈತೆ, ನನಗೂ ಗೊತ್ತೈತಿ. ಪ್ರಶ್ನೆ ಆದ್ ಬಂದಿಲ್ಲ ಬೇ. ಈಗ ನೋಡು, ಅತ್ತಿ ಸೊಸಿ ಮಗ ಗಂಡ ಎಲ್ಲರೂ ಒತ್ತಟ್ಟಿಗೆ ಇರ್ಬೇಕು ಬೇ. ಮಾವ ಅತ್ತಿ ಕುಡಿದ್ರವ ನೀವು ಹಂಗೆ ನಿಮ್ಮಷ್ಟಕ್ಕಿದ್ದಿದ್ದು ರೂಢಿ ಆಗ್ಬಿಡ್ತಂತ ಇಟ್ಕೋ. ಹಂಗೆ ಒಂದು ಪ್ರಶ್ನೆ, ನೀ ಹಂಗಲ್ಲ ಮನುಷ್ಯ, ನೀ ಚಲೋಕೆ. ಆದರೂ ಈಗ ನೀವಿಬ್ಬರು ಪರಬರಿ ಇದ್ದಿದ್ದು ರೂಢಿ ಬಿತ್ತಂದ್ರೆ ನಾಳೆ ನಾವು ಬಂದ್ವಿ ಅಂದ್ರೆ ನಿಮ್ಗೆ ಒಂಥರ ಕಿರಿಕಿರಿ ಅನಿಸ್ತತಿವ. ಈಗ ಇರ್ತ ನಮ್ಮ ಕೂಡ ಇದ್ದು ರೂಢ ಆಗ್ಬಿಡ್ತಂದ್ರೆ ಏನಕತ್ತೆ ಹೇಳು, ನಮ್ಮ ಅತ್ತಿ ಮಾವ ನಮ್ಮ ಕೂಡ ಇರ್ತಾರೆ ಬಿಡು ಅನ್ನೋದು ನಿಮ್ಮ ತಲೆಯಾಗಿರ್ತದ. ಆಮ್ಯಾಗ ನಾಳೆ ನೀವು ಅಷ್ಟೇ ಇದ್ದಿದ್ದು ನಮ್ಮನ್ನು ಹೊಳ್ಳೆ ಇದನ್ನ ಮಾಡಲಿಲ್ಲ ಅಂದ್ರೆ ಚಲೋ ಅನ್ಸೋದಿಲ್ಲ. ಅದು ಕಿರಿಕಿರಿ ಅನ್ಸೋದು ಚಂದಲ್ಲ. ಅದಕ್ಕೆ ಅಷ್ಟ್ರು ಕೂಡ ಇದ್ದು ಬಿಡೋದು ಬೇಸಿ. ಈಗಿರ್ತ ನಿಮ್ಗೂ ರೂಢ ಇರ್ತತಿ. ಅದಕ್ಕೆ ಹಂಗೆಲ್ಲ ಏನಿಲ್ರಿ. ಹಂಗೇನಕತ್ರಿವ ಅಲ್ಲ, ನಿಮಗೇನು 10 ಮಕ್ಕಳನ್ನು ಇರೋ ಒಬ್ಬ ಮಗ ಇರೋಕೆ ಬೇಕು ಸಸಿ. ಅವ್ರನ್ನ ಬಿಟ್ಟರೆ ನಿಮ್ಮನ್ನ ಯಾರು ನೋಡ್ಬೇಕು? ಹಗ್ರಿ ನೀವ್ಯಾಕೆ ಹಂಗೆ ತಿಳ್ಕೊಂತೀರಿ? ಹಾಗೆಲ್ಲ ಏನಿಲ್ಲದ. ಇಲ್ಲಡ್ರಿ, ಯಾಕೆ ಅಷ್ಟು ಇದನ್ನು ಮಾಡ್ಕೊಕತ್ತೀರಿ ನೀವು? ನಾಳೆ ಅಂತ ಟೈಮ್ ಬಂದಾಗ ಮುಂದಿನ ವಿಚಾರ ರೀ ಅದು. ಈಗ ತಲೆ ಕೆಡ್ಸ್ಕೊಬೇಡ್ರಿವ ನೀವು. 12 ವಿಚಾರ ಮಾಡಿ ಇದನ್ನೆಲ್ಲ ಯಾರು ನಿಮಗೆ ಇದ್ರ ತಲೆಯಾಗ ಹೇಳ್ದವ್ರಿ? ಈಗ ಇಲ್ಲೋಡ್ರಿ ಅಕ್ಕಾರ, ನನಗೂ ಅದ ಇತ್ತು ವಿಚಾರ. ಫಸ್ಟ್ ನನ್ನ ತಲೆಯಾಗ ಆದರೂ ಅದ ಇತ್ತು. ಸುಮ್ಮನೆ ಸಿಟಿ ಜೀವನ, ರೊಕ್ಕ ರೂಪಾಯಿ ಕೂಡಿಟ್ಟು ಜೀವನ ಮಾಡೋದು, ಅಲ್ಲಿ ನಾವು ಹೋಗಿ ಏನು ಮಾಡೋದು ಅನ್ನೋದು ನನ್ನ ತಲೆಯಾಗಿತ್ತು. ಆದ್ರೆ ನನ್ನ ಕಣ್ಣು ತರಿಸಿದ್ದು ನಿಮ್ಮ ಸಸಿರಿ ವಾನಿದಿ. ಆಕೆ ಕಣ್ಣು ತರಿಸಿದ್ದಕ್ಕೆ ನನಗೆ ಕಣ್ಣು ಇಲ್ಲಡ್ರಿ ಜ್ಞಾನೋದಯ ಆತು. ನಾನು ನನ್ನ ಸಸಿ ಮಕ್ಕಳು ಕೂಡಿರ್ಬೇಕು ಅನ್ನೋದು ನನ್ನ ತಲೆಯಾಗ ಬಂತು. ಇಲ್ಲ ಅಂದಿದ್ರೆ ನಾ ದೀಪಾನ ಅಷ್ಟ ಬೆಂಗಳೂರಿಗೆ ಕಳಿಸ್ಬಿಡ್ತಿದ್ನಿ ರೀ.
ಅಲ್ಲ ವೈನಿ, ಕಂತ್ರಿ ವೈನಿ, ಕಡಿಕು ನಿನ್ನ ಕಂತ್ರಿ ಬುದ್ಧಿ ತೋರ್ಸೇ ಬಿಟ್ಟೆ. ನಮ್ಮತ್ತಿ ಹಳ್ಳಿ ಮನಿ ಇಲ್ಲಿ ಆಸ್ತಿ ಆದ ಈದಂತಂದು ಎರಡು ಕೈಲಿ ಹೋಗೋತಿದ್ಲು ಅಂತ ಆಕಿ ಬೆಂಗಳೂರಿಗೆ ಬರಾಕ ನನ್ನ ಕೂಡ ತಯಾರಾಗ್ಯಾಳಂದ್ರ ಅಂತ ಅದೇನು ತುಂಬಿದ್ದಿ ನಮ್ಮ ಅತ್ತಿ ತಲೆಯಾಗ ನೀನು ಅಂತ ನಾನು